ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಹಲೋ ನಮ್ಮ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಹಲೋ ನಮ್ಮ ಕರ್ನಾಟಕ ಯೂಟ್ಯೂಬ್ ಚಾನಲ್ ಇದು ಹೊಸ ಚಾನಲ್ ಆಗಿದೆ. ಪ್ರತಿಯೊಬ್ಬರು ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ವಿಡಿಯೋವನ್ನು ಕೊನೆ ತನಕ ನೋಡಿ. ಇವತ್ತು ನಾವು ಕೇವಲ 3 ರಿಂದ 5 ನಿಮಿಷದ ವಿಡಿಯೋವನ್ನು ಹಾಕ್ತಾಯಿದ್ದೀವಿ. ಕರ್ನಾಟಕ ಸರ್ಕಾರದ ಗೃಹ ಜ್ಯೋತಿಯನ್ನು ಫ್ರೀ ಮಾಡೋದು ಹೇಗೆ ಅಂತೇಳಿ ಮೊದಲಿನ ಅಂತೆ ಇಲ್ಲ, ಕೆಲವೊಂದು ಸ್ಟೆಪ್ಗಳು ಬದಲಾವಣೆ ಆಗಿದ್ದಾವೆ. ಗೂಗಲಲ್ಲಿ ಗೃಹ ಜ್ಯೋತಿ ಅಂತ ಸರ್ಚ್ ಮಾಡಿಕೊಂಡು ಇದನ್ನು ಕರೆಂಟನ್ನು ಫ್ರೀ ಮಾಡಬೇಕಾಗತ್ತೆ. ಇದಕ್ಕೆ ಅವಶ್ಯವಿರೋ ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡು, ಆಧಾರ್ ಲಿಂಕ್ ಆಗಿರೋ ಮೊಬೈಲ್ ನಂಬರು ಪ್ಲಸ್ಸು ಕರೆಂಟ್ ಬಿಲ್, KV ಬಿಲ್ಲು. ನೋಡಿ, ಮೊದಲ ಹಂತದಲ್ಲಿ ನಾವೇನು ಮಾಡಬೇಕು ಅಂತಂದರೆ ಗೂಗಲಲ್ಲಿ ಜಸ್ಟ್ ಗೃಹ ಜ್ಯೋತಿ ಗ್ಯಾರಂಟಿ ಸ್ಕೀಮ್ ಅಂತ ಸರ್ಚ್ ಮಾಡ್ಕೋಬೇಕು. ಆಮೇಲೆ ಅದನ್ನೇ ಟೈಪ್ ಮಾಡ್ತಿದ್ದೀನಿ, ಗೃಹ ಜ್ಯೋತಿ. ಗ್ಯಾರಂಟಿ ಸ್ಕೀಮ್ ಅಂತ ಟೈಪ್ ಮಾಡಿದ್ದೀನಿ. ಆ ಗೃಹ ಜ್ಯೋತಿಯನ್ನು ನಾನು ಕ್ಲಿಕ್ ಮಾಡ್ತಿದ್ದೀನಿ. ಕೆಳಗಡೆ ಸರ್ಚ್ ಆಗಿರೋದ್ರಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಕೆಳಗಡೆ ಗೃಹ ಜ್ಯೋತಿ ಗ್ಯಾರಂಟಿ ಸ್ಕೀಮ್ ಕರ್ನಾಟಕ ಸರ್ಕಾರ ಅಂತ ತೋರಿಸ್ತಾ ಇದೆ. ಅದನ್ನು ನಾನು ಕ್ಲಿಕ್ ಮಾಡ್ತೀನಿ. ಮುಂದಿನ ಹಂತದಲ್ಲಿ ಈ ಸೈಟ್ ಓಪನ್ ಆಗ್ತಾ ಇದೆ. ದಿಸ್ ಸೈಟ್ ಈಸ್ ಓಪನ್. ಇಲ್ಲಿ ಬಂದುಬಿಟ್ಟು ನೋಡಿ, ಇಲ್ಲಿ ಅಪ್ಲೈ ಫಾರ್ ಗೃಹ ಜ್ಯೋತಿ ಸ್ಕೀಮ್ ಅಂತ ಇದೆ. ಅಪ್ಲೈ ಫಾರ್ ಗೃಹ ಜ್ಯೋತಿ ಸ್ಕೀಮ್. ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ಸೈಟ್ ಓಪನ್ ಆಗುತ್ತೆ. ಇದರಲ್ಲಿ ನೋಡಿ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ, ಯುವ ನಿಧಿ ಎಲ್ಲ ಕರ್ನಾಟಕ ಸರ್ಕಾರದ ಫ್ರೀ ಸ್ಕೀಮ್ಗಳು ಶೋ ಆಗುತ್ತೆ. ಅದರಲ್ಲಿ ನಮಗೆ ಬೇಕಾಗಿರೋದು ಗೃಹಲಕ್ಷ್ಮಿ ಅಲ್ಲ ಗೃಹ ಜ್ಯೋತಿ. ಈ ಗೃಹ ಜ್ಯೋತಿಯನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ನೋಡಿ, ಇದೇ ಹೇಳಿದ್ದು ಬದಲಾವಣೆ ಆಗಿದೆ ಅಂತೇಳಿ. ಇದರಲ್ಲಿ 2 ಆಪ್ಷನ್ಸ್ ತೋರಿಸ್ತಾ ಇದ್ದಾರೆ ಈಗ. ಒಂದು ಬಂದುಬಿಟ್ಟು ಗೃಹ ಜ್ಯೋತಿ ಯೋಜನೆಯ ನೋಂದಣಿಗೆ ಇಲ್ಲಿ ಕ್ಲಿಕ್ ಮಾಡಬೇಕು. ಕಾಣಿಸ್ತಿದೆಯಲ್ಲ, ಗೃಹ ಜ್ಯೋತಿ ಇದನ್ನು ಡಿಲಿಂಕ್ ಮಾಡಲಿಕ್ಕೆ ಇಲ್ಲಿ ಕ್ಲಿಕ್ ಮಾಡಬೇಕು. ಓಕೆ, ಡಿಲಿಂಕ್ ಮಾಡಲಿಕ್ಕೆ ಇಲ್ಲಿ ಕ್ಲಿಕ್ ಮಾಡಬೇಕು. ಏನು ಅಂತ ಹೇಳಿದ್ರೆ, ಈಗಾಗಲೇ ಏನು ಮಾಡಿರ್ತಾರೆ ಅಂತಂದರೆ, ಯಾವುದೋ ಒಂದು ಮನೆಯಲ್ಲಿ ಬಾಡಿಗೆ ತೆಗೆದುಕೊಂಡಿರ್ತಾರೆ. ಆ ಮನೆಯನ್ನು ಖಾಲಿ ಮಾಡಿ ಇನ್ನೊಂದು ಮನೆಗೆ ಹೋಗ್ತಾರೆ. ಆವಾಗ ಹಳೆ ಮನೆಯನ್ನು ಡಿಲಿಂಕ್ ಮಾಡಿ ಹೊಸ ಮನೆಗೆ ಲಿಂಕ್ ಮಾಡ್ಕೋಬೇಕು. ಇದನ್ನೇ ಡಿಲಿಂಕ್ ಮಾಡೋದು ಮತ್ತು ಲಿಂಕ್ ಮಾಡೋದು 2 ಆಪ್ಷನ್ಸನ್ನು ನಾವು ಏನು ಮಾಡಿದರೆ ಇಲ್ಲೇ ತೋರಿಸಿದ್ದಾರೆ. ಈಗ ಎಕ್ಸಾಂಪಲ್ ಇಲ್ಲಿ ಡಿಲಿಂಕಲ್ಲಿ ನೋಡಿದರೆ, ನೀವು ಜಸ್ಟ್ ಡಿಲಿಂಕನ್ನು ಕ್ಲಿಕ್ ಮಾಡಿಕೊಂಡ್ರೆ ನೋಡಿ, ಡಿಲಿಂಕಲ್ಲಿ ಕ್ಲಿಕ್ ಮಾಡಿದರೆ ಅಲ್ಲೂ ಸಹ ಏನು ಕೇಳುತ್ತೆ ಅಂತ ಹೇಳಿದ್ರೆ, ಸೇಮ್ ಪ್ರೋಸೆಸ್ ಇರುತ್ತೆ. ಡಿಲಿಂಕ್ ಯಾವ ಆಧಾರ್ ಕಾರ್ಡಿಗೆ ಮಾಡಬೇಕು ಅಂತೇಳಿ ಆಧಾರ್ ನಂಬರನ್ನು ಹಾಕಬೇಕಾಗತ್ತೆ. ಡಿಲಿಂಕಿಗೆ ಯಾವ ಆಧಾರ್ ನಂಬರನ್ನು ಹಾಕಬೇಕು ಅಂತೇಳಿ ಆಧಾರ್ ನಂಬರನ್ನು ಹಾಕಬೇಕು. OTP ಕೊಡುತ್ತೆ. ಡಿಲಿಂಕ್ ಇದು ನೋಡಿ ಆಧಾರ್ ನಂಬರ್ ಅಂತೇಳಿ ಬರುತ್ತೆ. ಅದನ್ನು ಸಬ್ಮಿಟ್ ಮಾಡಿದರೆ ಆಯಿತು, ಡಿಲಿಂಕ್ ಆಟೋಮೆಟಿಕ್ಕಾಗಿ ಡಿಲಿಂಕ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮತ್ತೆ ವಾಪಸ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಪೇಜಿಗೆ ಬರಬೇಕಾಗತ್ತೆ. ಈ ಪೇಜಿಗೆ ಬಂದುಬಿಟ್ಟು ಮತ್ತೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಗೃಹ ಜ್ಯೋತಿಗೆ ಲಿಂಕ್ ಮಾಡಲು, ಜೋಡಣೆಗೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇರುತ್ತೆ. ಗೃಹ ಜ್ಯೋತಿ ಜೋಡಣೆಗೆ ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದಾಗ ನಮಗೆ ಈ ಸೈಟು ಶೋ ಆಗುತ್ತೆ. ಈ ಸೈಟು ಬರುತ್ತೆ. ಇದರಲ್ಲಿ ಏನಿರುತ್ತೆ ಅಂತಂದರೆ, ಮೊದಲಿನಾಗಿ ಇಂಗ್ಲೀಷ್ ಅಥವಾ ಕನ್ನಡ ಅಂತ ಕೇಳುತ್ತೆ. ತುಂಬ ಸುಲಭವಾಗಿದೆ ಈ ಸೈಟು. ಇಲ್ಲಿ ಇಂಗ್ಲೀಷ್ ಅಥವಾ ಕನ್ನಡ ಅಂತ ಸೆಲೆಕ್ಟ್ ಮಾಡಬೇಕು. ಪ್ಲಸ್ ಇಲ್ಲಿ ಸಿಲೆಕ್ಟ್ ಆಪ್ಷನ್ಸ್ ಅಂದರೆ ಬೆಸ್ಕಾಮೋ, ಸಿಸ್ಕಾಮೋ ಅಥವಾ ಯಾವುದಂತ ಸೆಲೆಕ್ಟ್ ಮಾಡಬೇಕು. ಈಗ ಎಕ್ಸಾಂಪಲ್ ನಾವು ಬೆಂಗಳೂರಲ್ಲಿ ಇರೋದ್ರಿಂದ ನಾನು ಬೆಸ್ಕಾಮ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಆನಂತರ ನೆಕ್ಸ್ಟು ಅಕೌಂಟ್ ನಂಬರ್ ಅಂತಂದರೆ ಕರೆಂಟ್ ಬಿಲ್ಲಿರೋ ಅಕೌಂಟ್ ನಂಬರನ್ನು ಹಾಕಬೇಕು. ಆನಂತರ ಅಕೌಂಟ್ ನಂಬರ್ ಹಾಕಿದ ಕೂಡಲೇ ಏನಾಗುತ್ತೆ, ಓನರ್ ಹೆಸರು ಡೀಟೇಲ್ಸ್ ಎಲ್ಲ ಏನಾಗುತ್ತೆ ಆಟೋಮೆಟಿಕ್ಕಾಗಿ ಇಲ್ಲಿ ಪೇಜ್ ಆಗುತ್ತೆ. ಓನರ್ ಹೆಸರು ಡೀಟೇಲ್ಸ್ಗಳೆಲ್ಲ ಏನಾಗುತ್ತೆ ಪೇಜ್ ಆಗುತ್ತೆ. ನೆಕ್ಸ್ಟು ಸಿಲೆಕ್ಟ್ ಆಪ್ಷನ್ಸ್ ಇರುತ್ತೆ. ನೀವು ಓನರ ಅಥವಾ ಬಾಡಿಗೆಯವರ, ಟೆನೆಂಟ್. ಓನರ್ ಆದರೆ ಓನರ್ ಅಂತ ಕ್ಲಿಕ್ ಮಾಡಬೇಕು. ಬಾಡಿಗೆಯವರಾದರೆ ಟೆನೆಂಟ್ ಅಂತ ಕ್ಲಿಕ್ ಮಾಡಬೇಕು. ಓನರ್ ಆದರೆ ಓನರ್ ಅಂತ ಕ್ಲಿಕ್ ಮಾಡಬೇಕು. ಬಾಡಿಗೆಯವರಾದರೆ ಟೆನೆಂಟ್ ಅಂತ ಕ್ಲಿಕ್ ಮಾಡಬೇಕು. ಮತ್ತು ಓನರು ಅಲ್ಲ, ಬಾಡಿಗೆಯವರು ಅಲ್ಲ, ಫ್ಯಾಮಿಲಿ ಮೆಂಬರ್ಸ್. ಎಕ್ಸಾಂಪಲ್ ಇವಾಗ ಗಂಡ ಓನರ್ ಆಗಿರ್ತಾನೆ, ಹೆಂಡತಿ ಆಧಾರ್ ಕಾರ್ಡ್ ತಂದು ಲಿಂಕ್ ಮಾಡಬೇಕಿದ್ರೆ ಅವರು ಫ್ಯಾಮಿಲಿ ಮೆಂಬರ್ ಅಂತ ಸೆಲೆಕ್ಟ್ ಮಾಡಬೇಕು. ಈ ರೀತಿ ಮಾಡಿಬಿಟ್ಟು ಇದನ್ನು ಮಾಡಬೇಕಾಗುತ್ತೆ. ಮುಂದಿನ ಹಂತದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಇಷ್ಟಾದಮೇಲೆ ಏನಾಗುತ್ತೆ ಅಂತಂದರೆ, ಆಧಾರ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ನೆಕ್ಸ್ಟ್ ಆಗಿ ಮತ್ತೆ ಇನ್ನೊಂದು ಸರಿ ಮೊಬೈಲ್ ನಂಬರನ್ನು ಹಾಕಬೇಕಾಗತ್ತೆ. ಮೊಬೈಲ್ ನಂಬರನ್ನು ಹಾಕಿ ಅಗ್ರಿ ಅಂತ ಕೊಟ್ಬಿಟ್ಟು ಕ್ಯಾಪ್ಚಾ ಹಾಕಿಬಿಟ್ಟು ಸಬ್ಮಿಟ್ ಮಾಡಿದರೆ ಇದು ಲಿಂಕ್ ಆಗುತ್ತೆ. ಲಿಂಕ್ ಆಗಿಬಿಟ್ಟು ನಮಗೆ ಒಂದು ಅಗ್ರಿಮೆಂಟ್ಸು ಬರುತ್ತೆ. ಇಷ್ಟೇ ಇದರಲ್ಲಿ ಇರೋ ಪ್ರೋಸೆಸ್ಸು. ತುಂಬ ಸುಲಭವಾಗಿದೆ. ಏನಾದರೂ ಡೌಟ್ ಇದ್ದರೆ ನನಗೆ
ಈ ವಿಡಿಯೋದಲ್ಲಿ ಮೆಸೇಜನ್ನು ಹಾಕಿ ನಾನು ನಿಮಗೆ ಆನ್ಸರನ್ನು ಮಾಡ್ತೀನಿ. ಎನಿವೆ ಥ್ಯಾಂಕ್ ಯು. ಪ್ರತಿಯೊಬ್ಬರೂ ಸಹ ಹಲೋ ನಮ್ಮ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಿ. ಥ್ಯಾಂಕ್ ಯು. ಧನ್ಯವಾದಗಳು.